hello guys, welcome back to my new video. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದ್ರೆ ಆ್ಯಸ್ ಯೂಸ್ವಲ್ ಅದೇ ಡೈಲಿ ವ್ಲಾಗ್ ಮಾಡೋದನ್ನು ಚಾಲೂ ಮಾಡೀನಿ. ಇದು ಬರೀ ಬೆಸ್ಟಿನ ಈಗ ಅದು ಫ್ರೆಶ್ ವಿಷಪ್ ಆಗಿನಿ, ಸೀದಾಗ ಹೊರಗೆ ಹೋಗೋದ ಹೊರಗೆ ಸ್ವಲ್ಪ ಕೆಲಸ ಅದ. ಸೊ ಗಾಯ್ಸ್ ಹಿಂಗೆ ದೋಸ್ತರು ಮಾತಾಡ್ಕೊಂತ ಗೋಗಿಗೆ ಬಂದೀವಿ. ಈ ಗೋಗಿ ಬಾಜು ಒಂದು ಬಾವಿ ಅದ, ಈಜಾಡೋದು. ಸೊ ನಿಮ್ಮೆಲ್ಲ ಗೊತ್ತಿರೋ ಇನ್ಸ್ಟಾಗ್ರಾಮ್ನಾಗ ಫುಲ್ ವೈರಲ್ ಅದ ಬಾವಿ. ಸೊ ಬಾವಿ ಗಂಟೆಗೆ ಬರ್ರಿ. ದೊಡ್ಡದೇನೋ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೊರಗೆ ಮುಂದಕ್ಕೆ ಹೋಗೋಣ. ಸೊ ಪೆಟ್ರೋಲ್ ಹಾಕೊಂಡು ಆದ್ಮೇಲೆ ಸೀದಾ ಇಲ್ಲಿಂದ ಬಾವಿಗೆ ಹೋಗೋಣ. ಸೊ ಬರ್ರಿ ಗೈಸ್, ಸೀದಾ ಬಾವಿಗೆ ಹೋಗೋಣ ಸಿಗ್ತೀವಿ. ಸೊ ಗಾಯ್ಸ್ ನಿಮ್ಗೆ ಅಗಳೆ ಅಂದಂಗೆ ಸೊ ಗೋಗಿ ಬಾವಿಗೆ ಬಂದೀವಿ. ಆಲ್ರೆಡಿ ಈಗ ನಾ ಆಲ್ರೆಡಿ ಸ್ವಿಮ್ಮಿಂಗ್ ಗಾಡಿ ಹೊರಗೆ ಬಂದೀನಿ. ಸೊ ಅಲ್ಲಿ ಹೋಗ್ಬೇಕು ಕುಂತ ಈಜಾಡಕ್ಕೆ. ಸೊ ಇಲ್ಲಿ ಗೋಗಿ ಬಾರಿ ಕಾಣ ಬರ್ರಿ. ಅಲ್ಲಿ ನಮ್ಮ ಅದ್ರಾಗ 4 ಜನ ಬಂದು 4 ಜನದಾಗ 2 ಗಾಡಿ ಈಜು ಬರ್ತದೆ. ಸೊ ನಾವು 2 ಗಾಡಿ ಈಜಾಡೀವಿ. ಸೊ ಇಬ್ಬರಿಗೆ ಒಬ್ಬನಿಗೆ ಅಲ್ಲೇ ಸಿಡಿವಲ್ಲಿ ಕುಡಿಸೀನಿ, ಒಬ್ಬನಿಗಂತೂ ನೀರಾಗ ಇಳಕ್ಕೆ ಬಿಟ್ಟಿಲ್ಲ. ಸೊ ಬರ್ರಿ ಗೈಸ್, ಸೊ ಇನ್ನೊಂದು ಸ್ವಲ್ಪ ಈಜಾಡಿ ಸೀದಾ ಇಲ್ಲಿಂದ ಹೋಗ್ತೀವಿ. ಸೊ ಇಲ್ಲಿಂದ ವ್ಯೂ ಬಾರಿ ಕಾಣ ಒಂದು ನನಗೆ ನಿಮಗೆ ನೋಡಿಸ್ತೀನಿ ನೋಡ್ರಿ ಇಲ್ಲಿ. ಸೊ ಬರ್ರಿ ಗೈಸ್, ಸೊ ಅಲ್ಲೇ ಬೋತೀವಿ. ಅವ್ನಿಗೆ ಈಜು ಬರಲ್ಲ, ಅದಕ್ಕೆ ಅಂತ ನೀವು ನೀರಾಗ ಹೋಗ್ಬಿಟ್ಟಿಲ್ಲ, ಅಲ್ಲೇ ಕುಡಿಸೀವಿ. ಸೊ ಬರ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಈಜಾಡಿ ಇಲ್ಲಿಂದ ಹೋಗ್ತೀವಿ. ಸೀದಾ ಹೋಗೋ ಟೈಮಿಗೆ ಸಿಗ್ತೀವಿಲ್ಲ. ಈಗ ಒಂದು ಸುರಂಗ್ ಹೊಡಿತೀನಿ, ಸಿನಿಮ್ಯಾಟಿಕ್ ಅದ ನೋಡ್ರಿ. ಇವನ್ನೇ ತೆಗಿತಾನೆ ಈ ವಿಡಿಯೋ ಹೊರಗೆ ನಿಂತು. ಸೊ ಬರ್ರಿ ಗೈಸ್, ಇಲ್ಲಿಂದ ಈಜಾಡಿ ಸೀದಾ ಹೋಗಂಬ್ರಿ. ಸೊ ಗೈಸ್ ಈಜಾಡಿ ತೆಗೆದ ಈಗ ಸೀದಾ ಸ್ವಲ್ಪ ಇಲ್ಲಿ ಗೋಗಿ ಒಗ್ಗರಣೆಗೆ ಹೋಗ್ತೀವಿ. ಯಾಕಂದ್ರೆ ಗೋಗಿಗೆ ಬಂದೆ ಆದ್ಮೇಲೆ ಗೋಗಿ ಒಗ್ಗರಣೆ ತಿನ್ನಲಾರಂಗೆ ಹೋಗ್ಬಾರ್ದು. ಸೊ ಬರ್ರಿ ಸೀದಾ ಇಲ್ಲಿಂದ ಗೋಗಿ ಒಗ್ಗರಣೆ ತಿಂದು ಸೀದಾ ಮನೆಗೆ ಹೋಗ್ಬಿಡ್ತೀವಿ. ಈಜಾಡಿ ಸಾಕಾಗಿಬಿಡೋದು ನಮಗೂ. ಸೊ ವಿಡಿಯೋ ಮಾಡೋಕಂತಾನೆ ಅಣ್ಣ ಚಾಪ್ ತವ್ರನ್ನ ನಿನ್ನೆ ನಮ್ಮ ಮಮ್ಮಿನ ಬರೀ ಹಾಕ್ಸ್ಬೇಕಂತ ಹೇಳಿದ್ರು. ಬರೀ ಗೈಸ್ ಇಲ್ಲಿ ಬಂದಿದ್ದ ಕೆಲಸ ಮುಗಿದೋಗಿ ಸೀದಾ ಹೋಗಿ ನಾಷ್ಟ ಮಾಡಿಸಿದೆ. ಇಲ್ಲಿಂದ ಶವಮಾನ ಹೋಗಿ ಸೊ ಎಷ್ಟು ದಿನ ಈಗ ರೀಚ್ ಆಗಿವಿ ಇಲ್ಲಿ ಗೋಗಿ ಹೋಟೆಲ್ಗೆ. ಸೊ ನಮ್ಮ ಹುಡುಗ ಹೋಗಿ ಆರ್ಡ್ರ್ ಕೊಟ್ಟು ಬಂದಾನ. ಸೊ ಬರ್ರಿ ಆರ್ಡ್ರ್ ಬರೋಣ ಸೀದಾ ತಿಂದು ಇಲ್ಲಿಂದ ಹೋಗಿಬಿಡಮ್. ಮತ್ತೆ ತಲೆಬೇನ್ ಚಾಲು ಆಗಿದ್ದು ನನಗೆ. ಸೊ ಬರ್ರಿ ಇಲ್ಲಿ ನಾಷ್ಟ ಮಾಡಿ ಇಲ್ಲಿಂದ ಹೋಗಮ್ ಗೈಸ್. ಸೊ ಗಾಯ್ಸನ್ನ ಜಾಸ್ತಿ ಕಳಿತೀನಿ, ಯಾಕಂದ್ರೆ ಗಾಯ್ಸ್ನೇ ಮೇನ್ ಅದು. ಸೊ ಬರ್ರಿ ಇಲ್ಲಿಂದ ಹೋಗಮ್. ಹೆಂಗೆ ಬರೋಕಂತ ಕರೆಕ್ಟ್. ಸೊ ಗಾಯ್ಸ್ ಈಗೆಲ್ಲ ನಾಷ್ಟ ಮಾಡಿ ತೆಗೆದ ಇಲ್ಲಿಂದ ಸೀದಾ ಶವಮಾನಿಗೆ ಹೋಗ್ಬೇಕು. ನಡ್ಬರ್ಕೊಂಡು ಸ್ಟಾಪ್ ಆಗಿದ್ದಲ್ಲಿ ಸಿಗ್ತೀವಿ. ಮಾತಾಡೋಕಂತ ಹಟ್ಟಿ ಮಗ ಹಾಕೊಂಡು ಚಿತ್ರಿ ಮೀನ್ಸ್ ನೋಡಿ. ಸೊ ಗಾಯ್ಸ್ ಈಗೆಲ್ಲ ಹೋಗಿದಾಗ ನಾಷ್ಟ ಮಾಡಿ ತೆಗೆದ ಈಗ ಸೀದಾ ಇಲ್ಲಿಂದ ಶವಮಾನಿಗೆ ಶಾಪರ್ಗೆ ಹೋಗೋದು. ಸೊ ಬರ್ರಿ ನಡ್ಬರ್ಕೊಂಡು ಸ್ಟಾಪ್ ಆಗ್ತೀವಿ. ಎಲ್ಲಿಯಾದ್ರೂ ಸ್ಟಾಪ್ ಆಗಿದ್ದಲ್ಲಿ ಸಿಗ್ತೀನಿ ನಮಗೆ. ಸೊ ಗೈಸ್ ಎಲ್ಲಿ ಸ್ಟಾಪ್ ಆಗಲಿಲ್ಲ. ಸೊ ಹೋಗಿನ ಸೀದಾ ಬಂದೀವಿ, ಸೀದಾ ಹೊರಟೆ. ಸೊ ಸೀದಾ ಆಗಿ ಬಂದೀವಿ. ಸ್ಟಾಪ್ ಹಾಕಿಲ್ಲ ಅಂದರೆ ಸೊ ನಮ್ಮ ಫ್ರೆಂಡ್ ಮನೆಗೆ ಫೋನ್ ಹಚ್ಚಿ ಬಾ ಅಂತ ಅವನಿಗೆ ಹೇಳಿದ್ರು. ಬಟ್ ನನಗೂ ಜಾಸ್ತಿ ಎಟ್ಲೆಕ್ಕ ಕುಂದಿತ್ತು. ನಾನು ಬೇಡ ನೆನಪ ಕೊಡೋದು ಅಂತಂದು ಸೀದಾ ಬಂದೀವಿ. ಸೊ ಬಟ್ ನನಗೆ ಎಟ್ಟೆಗೆ ಹಾಕೊಂಡು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತೀನಿ. ಕುಡಿದು ಎಲ್ಲಿಗಾರ ಹೊರಗೋದು ಸಿಗ್ತೀನಿ. ಸ್ವಲ್ಪ ಜಾಸ್ತಿ ರೆಸ್ಟ್ ಮಾಡೋದು ಸ್ವಲ್ಪ. ಸೊ ಬರ್ರಿ ಎಲ್ಲಿಗಾರ ಹೊರಗೋದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇಟು. ಸೊ ಗೈಸ್ ಹೊರಗೆ ಬಂದಿದ್ದೆ. ಹೊರಗೆ ಬಂದಿಲ್ಲ, ಮೊಬೈಲ್ ನೋಡೋಕೆ ಬಂದಿದ್ದೆ ನಮ್ಮ ಹುಡುಗ ಒಂದು ಸೆಕೆಂಡ್ ಹ್ಯಾಂಡ್. ಸೊ ಬರ್ರಿ ಸೊ ನೋಡಿದ್ದೆ ಏನೋ ಪ್ರೈಸ್ ಫಿಕ್ಸ್ ಆಗಿಲ್ಲ. ನನಗೊಂದು ಫೋನ್ ಲೈಕ್ ಆಗಿದೆ. ಫೋನ್ ತೊಗೊಂಡು ತೋರಿಸಿ ನಾನು ಅರ್ಜೆಂಟಾಗಿ. ಸೊ ಬರ್ರಿ ಸೀದಾ ಮನೆಗೆ ಹೋಗಿ ಸಿಗ್ತೀನಿ ನಮಗೆ. ನೆಕ್ಸ್ಟ್ ಡೇ ಬೀಗುಡಿ ಬಂದು ಒಳಗೆ ಸಿಗ್ತೀನಿ ನಮಗೆ. ರಾಮನ ಸ್ಫೂರ್ತಿ ರಾಮ ಅಚಲ ಚರಿತೆ ಸುಂದರ ಕಾವ್ಯವೇ ಸುಂದರ. ಸೊ ಗಾಯ್ಸ್ ಬೀಗ್ರಿಗೆ ಬಂದಿದೆ, ದರ್ಶನ ಮಾಡ್ಕೊಂಡು ಸೈಡಿಗೆ ಬಂದಿದ್ದೀವಿ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಸಿನಿಮಾಟಿಕ್ ಶಾರ್ಟ್ ತೊಗೊಂಡು ಹಾಕ್ತೀನಿ ಹೊರಗೆ ಬಂದ್ಮೇಲೆ. ಸೊ ಬರ್ರಿ ಬಂದು ಸ್ನ್ಯಾಪ್ ಹಾಕೊಂಡು ಕುಂತಾವ್ರು ಬಂದು. ಸೊ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಈಗ ಸೀದಾ ನಿನ್ನೆ ಏನೋ ಮುಗಿಸ್ಕೊಂಡು ಬಂದಿದ್ದೆ ಇವತ್ತು.
ನಿನ್ನೆ ನೈಟ್ ಹೊರಗೆ ಬಂದು ಹೋಗಿ ಸೀದಾ ಹೀಗೆ ಜಾಗ ಮಾಡ್ಕೊತಿದ್ದೆ ಬೀಗುಡಿಗೆ ಬಂದಿದ್ದೆ. ಸೊ ಇಲ್ಲಿ ಬಂದು ದರ್ಶನ ಮುಗಿಸ್ಕೊಂಡು ಈಗ ಸೀದಾ ಇಲ್ಲಿಂದ ಹೊರಗೆ ನಮ್ಮ ಹುಡುಗ ನಿಂತಾನೆ, ಬರ್ರಿ ತೋರಿಸ್ತಾನೆ ನಮಗೆ. ಬೀಗುಡಿಗೆ ಬಂದು ದರ್ಶನ ಮಾಡ್ಕೊಂಡಿದ್ದೆ. ನಮ್ಮ ಅಣ್ಣನ ಬಡ್ಡೆ ಅದೇ ನಮ್ಮ ಮನೆ ಅಣ್ಣ ಥ್ಯಾಂಕ್ಸ್ ಅಣ್ಣ. ಅಣ್ಣನ ದೋಸ್ರಿಗೆ ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡ್ಸೋಕಂತೀನಿ ಚಾನಲ್ ನೋಡೋದಂತ. ನೀವು ಯಾರು ಹೊಸದಾಗಿ ನೋಡೋಕಂತೀರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ ಅಣ್ಣ. ಯಾಕೆ ಹಂಗೆ ನೋಡೋಕಂತಿಲ್ಲ, ನನಗೆ ನಾಚಿ ಬರೋಕೆ ಭಾಳ ವಿಡಿಯೋ ಮಾಡೋಕ್ಕೆ. ಈಗ ಬರ್ರಿ ನಮ್ಮ ಮನೆ ವಿಶ್ ಮಾಡಿದ್ದೆ ಸೀದಾ ಇಲ್ಲಿಂದ ಹೋಗೋದು ಮನೆಗೆ. ಸೊ ಗೈಸ್ ಈಗ ಬೀಗುಡಿಯಿಂದ ಬಂದಿನಿ. ಬಂದು ಡ್ರೆಸ್ ಗೀಸ್ ಎಲ್ಲ ಚೇಂಜ್ ಮಾಡಿ ಮತ್ತು ನಮ್ಮ ಮಳೆ ಫಾರ್ಮ್ದಾಗ ಬಂದಿನ. ಸೊ ಬರೀ ಗೈಸ್ ಸ್ವಲ್ಪ ಇಲ್ಲೇ ಮನೆ ಕೆಲಸ ಮಾಡೋದು, ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೆದಲ್ಲಿ. ಸೊ ಸಣ್ಣ ಪುಟ್ಟ ಕೆಲಸ ಎಲ್ಲ ಕೆಲಸ ಮುಗಿಸ್ಕೊಂಡಾಗ ಸಿಗ್ತೀನಿ ನಮಗೆ. ಸೊ ಬರ್ರಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಬರೀ ಗೈಸ್. ಸೊ ಗೈಸ್ ಈಗ ಹೊರಗೆ ಬಂದೀವಿ, ಮನೆ ಕುಂತ್ಕೊಂಡು ಬೋರ್ ಹಾಕೊಂಡಿತ್ತು, ಸ್ವಲ್ಪ ಶಾಪುರ ತಿರ್ಗೊಂಬಂದು ಹೊರಗೆ ಬಂದೀವಿ. ಸೊ ಬರ್ರಿ ಹೊರಗೆ ಬಂದಿತ್ತು, ಇಲ್ಲಿ ಒಂದು ವೀಡಿಯೋ ಮಾಡ್ಕೊಂಬಂತಂಗೆ ವೀಡಿಯೋ ಚಾಲು ಮಾಡೀನಿ. ಬ್ಲಾಗ್ ನಿನ್ನೆ ಸ್ವಲ್ಪ ಆಗಿತ್ತು, ಸೊ ಇವತ್ತು ಕಂಟಿನ್ಯೂ ಮಾಡ್ಬೇಕಂತ ಮಾಡೀನಿ. ಸೊ ಬರ್ರಿ ಈ ಬ್ಲಾಗ್ ಅಪ್ಲೋಡ್ ಮಾಡೋ ಟೈಮ್ 2 days ಅಪ್ಲೋಡ್ ಮಾಡಿರ್ತೀನಿ ಬ್ಲಾಗ್. ಬರ್ರಿ ಗೈಸ್ ನಮ್ಮ ಹುಡುಗ ಎಲ್ಲಿ ಕರ್ಕೊಂಡು ಹೊಂಟನ ಗೊತ್ತಿಲ್ಲ, ಕರ್ಕೊಂಡು ಹೋದಲ್ಲಿ ಹೋಗ್ಬೇಕು ಈಗ ನಾವು. ಸೊ ಬರ್ರಿ ಈ ಸೀದಾ ಎಲ್ಲಿ ಕರ್ಕೊಂಡು ಹೋದ ನೋಡ್ತೀನಿ, ಹೋದ್ಮೇಲೆ ಸೀದಾ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ತಿಂಡಿ ಮಗ ತೋರಿಸ್ಕೊಂಡು ಬಂದೀವಿ ನಾವು ಬೀಗುಡಿಗೆ. ಬರ್ರಿ ಕರ್ಕೊಂಡು ಬಂದೀವಿ, ಒಂದು ಹಣ ಪೂರ ಚಾ ಕುಡ್ಕೊಂಡು ಬರ್ತಾನೆ. ಬರ್ರಿ ಮಾಡಿ ನಮ್ಮ ಶಾಪುರ್ ವೆದರ್ ಪೂರ ಕೋಮ ಆಗಿಬಿಟ್ಟದ. ಮಳೆ ಬಂದು ಹೋಗಿಬಿಟ್ಟದ, ಪೂರ ತಣ್ಣಗೆ ಆಗಿಬಿಟ್ಟದಲ್ಲ. ಬರ್ರಿ ಮಳೆಗೆ ದಹಿಸ್ಕೊಂಡು ಬೀಗುಡಿಗೆ ಬಂದು ಬೀಗುಡಿ ಬಲ್ಲಿ ಚಾಗಿ ಕುಡಿದು ಸೀದಾ ಹೊಟ್ಟಿವಿ. ಮತ್ತೆ ಬರ್ರಿ ಸೀದಾ ಮನೆಗೆ ಹೋಗ್ತೀವಿಲ್ಲ, ಎಲ್ಲರೂ ಶಾಪ್ ಹಾಕಿ ಸಿಗ್ತೀನಿ ಸೀದಾ ಎಲ್ಲ ಮನೆಗೆ. ಇದು 1 next ಅದ, ಬರೀ ನನ್ನ ಫೇಸ್ ಕಾಣಲ್ಲ ಪೂರ ಕ್ಲಿಯರ್. ಬರೀ ಆದಷ್ಟು ಹೋಗ್ತೀನಿ ನಾನು. ಈಗ ಸೀದಾ ಬೀಗುಡಿ ಬಿಟ್ಟಿವಿ, ಇಲ್ಲಿಂದ ಇಲ್ಲಿ ಎಲ್ಲ ಸ್ಟಾಪ್ ಆಗಿರಿ ಸಿಗ್ತೀವಿ, ಇಲ್ಲ ಸೀದಾ ಮನೆಗೆ ಸಿಗ್ತೀವಿ. ಬರೀ ಹೋಗಮ್ರಿ. ಸೊ ಗಾಯ್ಸ್ ನೀವು ನೋಡಿತ್ತಾರ ಬೀಗುಡಿ ಕಡೆ ಫುಲ್ ಮಳೆ ಅದು. ಸೊ ಮಳೆ ಅದಲ್ಲಿ ನಿಂತದಂತ ನಮ್ಮ ಶಾಪುರ ಕಡೆ ಫುಲ್ ಮಳೆ ಆಗಿರ್ತಂತ ನಾವು ಅಂದಿದ್ದು ನೋಡಿದ್ರಿ. ಇಲ್ಲಿ ಒಂದು ಹನಿ ನೀರು ಬಿದ್ದಿಲ್ಲರಿಪ್ಪ, ಫುಲ್ ಡೇಂಜರ್. ಬರೀ ಗೈಸ್ ಎಮೋಷ್ನಲ್ ಡ್ಯಾಮೇಜ್. ಸೊ ನಮ್ಮ ಶಾಪುರೆಲ್ಲ ಪೂರ ತಣ್ಣಗಿರ್ತದೆ, ತೊಯ್ದಿರ್ತಂತ ನಾವು ಅನ್ಕೊಂಡು ಬಂದೀನಿ. ಬಟ್ ನಮ್ಮ ಶಾಪುರಾಗ ಏನೂ ಮಳೆನೇ ಆಗಿಲ್ಲ. ಸೊ ಬರ್ರಿ ಇದೇ ಎಮೋಷ್ನಲ್ ಡ್ಯಾಮೇಜ್ನಾಗ ಮನೆಗೆ ಒಂದು ಕಾಫಿ ಮಾಡ್ಕೊಂಡು ಬಿಡೋದು. ಬರ್ರಿ ಗೈಸ್ ಸೀದಾ ಮನೆಗೆ ಒಂದು ಸಿಗ್ತೇನೆ ನಮಗೆ. ಕಂಟೆಂಟ್ ಬೋಲ್ತೀಸು ಯಾಕಂದ್ರೆ ಇಲ್ಲ ನಮ್ಮ ಅದ್ಭುತವಾದ ಪ್ಯಾಟರ್ನ್ಸ್. ಕಲ ನಮ್ಮ ಹುಡುಗ ಏನ ಈಗ ನೋಡ್ರಿ ಈಗ ಒಂದು 6 ಹೊಡಿತೇನೆ ಗಿಮ್ಮ ಅಲ್ಲೇ ಒಂದು 6 ಹೋಗಿ ಒಂದು 6 ಹೋದ್ ನೋಡ್ರಿ. ಬ್ಯಾಟ್ ಹಿಡೋದು ಅಂತ ಹುಡುಗರು ಬಂದು ನಿಂತ ನೋಡ್ರಿ. ನೆಕ್ಸ್ಟ್ ಬಾಲರ್ ಓ 6 ಹೊಡ್ಲಿ ಕಾಣಲಿಲ್ಲ ಬಾಲ್. ನಾವು 3 ಬಾಲ್ ಎಷ್ಟೊತ್ತು ಹೊರಗೆ. Emotional damn. ಸೊ ಗಾಯ್ಸ್ ಇಷ್ಟೊತ್ತು ಬ್ಲಾಗ್ ಎಡಿಟ್ ಮಾಡ್ಕೊಂಡು ಕುಂತಿದ್ದೆ. ಇವಾಗ ನೋಡತ್ತೀನಿ ಬ್ಲಾಗ್ ಎಂಡ್ ಮಾಡಿಲ್ಲ. ಸೊ ಟೈಮ್ ಈಗ ಆಗ್ಯದ 11:30 ಏನಾಗ್ಯದ. ಸೊ ಇಷ್ಟೊತ್ತು ಬ್ಲಾಗ್ ಎಡಿಟ್ ಮಾಡೀನಿ, ಬ್ಲಾಗ್ ಎಡಿಟ್ ಮುಗಿದು. ಸೊ ಬ್ಲಾಗ್ ಎಂಡ್ ಮಾಡಿದ್ದು ಮರ್ತೋಗಿದ್ದೆ. ಸೊ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇರ್ತದೆ. ಸೊ ಇದ್ರೊಳಗೆ Day 1 Day 2 ಎರಡು. ಸೊ ಬರ್ರಿ ಇವತ್ತಿನ ಬ್ಲಾಗ್ ಇಷ್ಟೇ ಇರ್ತದೆ. ಇನ್ ಕೇಸ್ ನಿಮ್ಗೆ ಏನಾರು ಈ ಬ್ಲಾಗ್ ಸೇರಿತ್ತು ಅನ್ಕೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ದಾಗ. ಸೊ ಅಲ್ಲಿವರೆಗೂ ಹೋಗಿ.